ಇವತ್ತಿನ ಜ್ಞಾನಫಲ ವಿಭಾಗದಲ್ಲಿ ರಾವಣನು ಪರಿಪೂರ್ಣವಾಗಿ ಬಂದಿರತಕ್ಕಂಥ ದಿನದಲ್ಲಿ ನಾವುಗಳೇನು ಹೇಳ್ತೀವಿ, ಯಾವತ್ತು ಕ್ಷತ್ರಿಯ ಧರ್ಮ ಅಂತ ಕರಿತೀವಿ. ಈ ಕ್ಷತ್ರಿಯ ಧರ್ಮ ಅಂದರೆ ರಾವಣನಿರ್ತಕ್ಕಂಥ ಶುಕ್ರದೋಷ ನೋಡಿ. ಅವನಿಗಿರ್ತಕ್ಕಂಥ ಶುಕ್ರದೋಷದಲ್ಲಿ ಒಳ್ಳೇದು ಆಯಿತು, ಕೆಟ್ಟದು ಆಯಿತು. ಅಂದ್ರೇನು, ಅವನಿಗೆ ಒಳ್ಳೆ ಹೆಂಡತಿ ಧರ್ಮಪತ್ನಿ ಸಿಕ್ಕಿದ್ಲು, ಇಡೀ ಜಗತ್ತಿಗೆ ಪ್ರಸಿದ್ಧಲಾದು. ಅವಳಿದ್ದ ಪಾತಿವ್ರತ ಧರ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ, ಧರ್ಮೋ ರಕ್ಷತೆ ರಕ್ಷಿತ ಇದ್ದಾಗೆ ಅಹಲ್ಯ, ಸೀತಾ, ತಾರಾ, ದ್ರೌಪದಿ, ಮಂಡೋದರಿ. ಅಂದರೆ ಮಂಡೋದರಿ ಅಂತ ಒಳ್ಳೆ ಸುಖವಾಗಿರ್ತಕ್ಕಂಥ ಹೆಂಡತಿ ಅವನಿಗೆ ಸಿಕ್ಕಿದ್ಲು. ಒಳ್ಳೆ ದೈವಬಲ, ಗಂಡನ ಆರೈಕೆಯನ್ನು ಪರಿಪೂರ್ಣವಾಗಿ ಮನಸ್ಫೂರ್ತಿಯಾಗಿ ಬಯಸ್ತಾ ಇದ್ಲು. ಇಂಥ ಒಂದು ಮಂಡೋದರಿಗೆ ಸ್ಮರೇ ನಿತ್ಯಂ. ಅದಕ್ಕೆ ಆ ಮಂಡೋದರಿ ಜಪಮಾಲೆಯನ್ನು ಹಿಡ್ಕೊಂಡಾಗ ಜೀವನ ಪರ್ಯಂತ ತನ್ನ ಗಂಡನ ಆಯುಸ್ಸು ಅಭಿವೃದ್ಧಿ ಆಗೋಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ಲು. ಅಂಥ ಒಂದು ದೇವಿ ಆರಾಧಕ ಇನ್ನು ಜಗತ್ತಲ್ಲಿ ಸಿಗದೇ ಇರತಕ್ಕಂಥ ಅವಕಾಶ ನಿಮ್ಗೆ ಯಾವ ಕಾಲಕ್ಕೂ ಇಲ್ಲ ಅಂತೇಳಿ ಆ ಶುಕ್ರ ದೋಷದಿಂದ ಶುಕ್ರ ಒಳ್ಳೆ ಸ್ಥಾನ ನೋಡಿದ. ಆದರೆ ತಿರುಗಿ ಆ ಶುಕ್ರ ದೋಷ ನೋಡಿ ಅವನಿಗೆ ತಿರುಗಿ ಮತ್ತೆ ಏಟು ಬಿತ್ತು ಅಂದರೆ, ಹೆಣ್ಣಿಂದಾನೇ ಅವನಿಗೆ ಮೃತ್ಯು ಆಯಿತು. ಅಂದರೆ ಆ ಹೆಣ್ಣಿನ ಸಂಕಲ್ಪ, ತನ್ನ ಮಗಳಾಗಿರ್ತಕ್ಕಂಥ ಹೆಣ್ಣು ಮಗಳು ತಾನೇ ಒಂದು ಭಸ್ಮ ತಂದಿರ್ತಕ್ಕಂಥದ್ದು ನಿಮಗೆಲ್ಲ ತೋರಿಸಿರ್ತಕ್ಕಂಥದ್ದು. ಅದಾದಮೇಲೆ ಜನಕ ಮಹಾರಾಜನ ಸಿಕ್ಕಿದ್ದಾಗಲಿ ಹೊಟ್ಟೋದ್ಮೇಲೆ ವ್ಯಾಮೋಹಪೂರ್ವಕವಾಗಿ ತನ್ನ ಮಾಯೆ ತನ್ನ ಮಗಳನ್ನೇ ಅವನು ವ್ಯಾಮೋಹಿಸ್ತಾನೆ. ಅಂದರೆ ಅವನಿಗೆ ಗೊತ್ತಿತ್ತು ಆ ಮಗಳು ಅಂತ, ಆದರೆ ಒಂದು ಮೋಹ ಮಾಯೆ ಯಾವತ್ತೋ ಒಂದು ಸಿಲುಕಿರ್ತಕ್ಕಂಥ ಶುಕ್ರದೋಷ ಅದು ಬಿಡೋದಿಲ್ಲ. ಅದಕ್ಕೆ ಶುಕ್ರನಿಂದ ಸಂಬಂಧ ಇರತಕ್ಕಂಥ ಎಷ್ಟೋ ಜನಕ್ಕೆ ಈ ಶುಕ್ರದೋಷನ ಪರಿಹಾರ ಮಾಡೋಕ್ಕೆ ಏನು ಮಾಡಿದ್ರು, ಅಶ್ವಮೇಧವನ್ನು ಮಾಡ್ತಾರೆ. ಅದಕ್ಕೆ ನೋಡಿ, ಆ ಶುಕ್ರದೋಷವನ್ನು ಹೊಡೆದು ಎಬ್ಸಕ್ಕೆ ಅಶ್ವಮೇಧವನ್ನು ಮಾಡತಕ್ಕಂಥ ಅವಕಾಶ ಶ್ರೀರಾಮಚಂದ್ರನ ಹಿಡ್ಕೊಂಡ್ರು. ಅದಕ್ಕೆ ಶ್ರೀರಾಮಚಂದ್ರನು ತನ್ನ ಹೆಂಡತಿ ವಾಪಸ್ ಬಂದ ಮೇಲೆ ಅಶ್ವಮೇಧ ಯಾಕೆ ಮಾಡೋದು ಅಂದರೆ, ಶುಕ್ರದೋಷ ಅಕಸ್ಮಾತ್ ನನ್ನ ಹೆಂಡತಿ ಬೇರೆ ಪರಪುರುಷನ ಒಂದು ದೇಹದಲ್ಲೋ ಪರಪುರುಷನ ದೇಶದಲ್ಲೋ ಇದ್ದಾಗ ಅಲ್ಲಿಂದ ಬಂದಿರತಕ್ಕಂಥ ದೋಷಗಳು ಏನಾದರೂ ಇದ್ರೆ ಅಂತ ಒಂದು ಅನುಮಾನ ಊರು ಜನಗಳು ಮಾತಾಡಿದ್ರು ಅಂದಕ್ಕೆ ಸ್ವಲ್ಪ ಮಟ್ಟಿಗೆ ಕುಂಚಿತವಾಯಿತು. ಯಾರಿಗೆ? ಸೂರ್ಯನಾರಾಯಣ ಸ್ವರೂಪನಾಗಿರ್ತಕ್ಕಂಥ ರಾಮಚಂದ್ರನಿಗೆ. ಆ ಖಂಡಿತವಾಗ್ಲೂ ಹೆಣ್ಣಿನ ಮೇಲೆ ಅನುಮಾನ ಪಡೋದಿಲ್ಲ, ತನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟ, ಅದರಲ್ಲೂ ಸೀತಾಮ್ಮನವರಂಥ ಒಂದು ಪ್ರತಿಭತೆ ಮೇಲೆ ಅನುಮಾನವನ್ನು ಪಟ್ಟ ಅನ್ನೋದಕ್ಕೋಸ್ಕರ, ಅದೇ ಒಂದು ಕಾರಣಕ್ಕೋಸ್ಕರ ತಾನು ಆ ರಾಜ್ಯವನ್ನು ಬಿಟ್ಟು ಹೊರಟೋಗ್ತಾಳೆ. ಆಗ ವಾಲ್ಮೀಕಿ ಋಷಿರ ಆಶ್ರಮದಲ್ಲಿ ಲವಕುಶರು ಹುಟ್ಟತಕ್ಕಂಥ ಅವಕಾಶ ನಿಮಗೆಲ್ಲ ಗೊತ್ತಿದೆ. ಅಶ್ವಮೇಧ ಯಾಗವನ್ನು ಮಾಡಿರ್ತಕ್ಕಂಥ ವಿಚಾರಗಳು ಅದೇ ಕುದುರೆ ಕಟ್ಟಿರೋದಕ್ಕೆ. ಅದಕ್ಕೆ ಎಲ್ಲದಕ್ಕೂ ಸಾಕ್ಷಿಯಾಗಿ ಆ ಕುದುರೆ. ಮಹಾರಾಜರು ಸಹ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ತಾವು ಹೆಂಡತಿ ಅಲ್ಲದೇ ಇದ್ರೂ ಸಹ ಬಹಳ ಜನ ಇಟ್ಕೊಂಡಿರ್ತಕ್ಕಂಥವ್ರು, ವೈಚಾವಾಟಿಕೆಗೆ ಹೋಗಿರ್ತಕ್ಕಂಥವ್ರು ಎಷ್ಟೋ ಒಂದಲ್ಲ ಎರಡಲ್ಲ ಮೂರಲ್ಲ ಅಂತ 4-5 ಹೆಂಡತಿ ಇರ್ತಿದ್ದಾರೆ. ಅಥವಾ ಈ ರಾಜ್ಯ ಪಟ್ಟ ಹೊಟ್ಟೋಗೋದು ಯಾವಾಗ ಗೊತ್ತಾ? ಶುಕ್ರದೋಷ ಇದ್ದಾಗ. ಅದಕ್ಕೆ ರಾಜ್ಯನ ಕಳ್ಕೊಂಡಾಗ ಎಲ್ಲ ಯಶಸ್ಸು ಕೀರ್ತಿ ಕೊಡೋದು ಶುಕ್ರ. ಅದಕ್ಕೆ ಶುಕ್ರ ಅಂದ್ರೆ ಏನೋ ಕುದುರೆ. ಅದಕ್ಕೆ ಅವಾಗ ಕುದುರೆ ಪೂಜೆಗಳನ್ನು ಮಾಡ್ಕೊಳ್ತಕ್ಕ ಕುದುರೆ ಮೇಲೆ ಸಂಚಾರ. ಕುಜ ನೋಡಿ, ಕುಜ ಮತ್ತು ಶುಕ್ರ ಇದ್ದಾರೆ, ಖಂಡಿತ ಅವನ ಮನೇಲಿ ಕುದುರೆ ಇರುತ್ತೆ ಅಂತ. ಈ ರೇಸ್ ಆಡೋರೆಲ್ಲ ನೋಡಿ ಬೇಕಾದ್ರೆ ಹೋಗಿ ಶುಕ್ರನ ಜೊತೆ ಕುದುರೆ ಇರುತ್ತೆ. ಈ ಕುದುರೆ ಬಾಲಕಾದ್ರೂ ಕಟ್ಕೊಂತಾರೆ, ಇಲ್ಲ ಕುದುರೆ ಹಿಡ್ಕೊಂಡು ಸಾಕ್ತಾ ಇರ್ತಾರೆ, ಇಲ್ಲ ಕುದುರೆ ಮೇಲೆ ಒಂದು ಪೈಪ್ ಬೋಟಿ ದುಡ್ಡನ್ನು ಸುರಿತಾ ಇರ್ತಾರೆ. ಹೀಗೆ ಆ ಹಣೆ ಬರ ಕುದುರೆ. ಎಲ್ಲದಕ್ಕೂ ಕಾರಣ ಯಾರು? ಆ ಶುಕ್ರ. ಅದಕ್ಕೋಸ್ಕರ ಅಂಥ ಶುಕ್ರದೋಷವನ್ನು ನಿಮ್ಮ ಹೆಣ್ಣು ಮಕ್ಕಳಲ್ಲೂ ಇರೋದ್ರಿಂದ ಇವತ್ತಿನ ಜ್ಞಾನಫಲದಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು, ನಿಮ್ಮ ಮನೇಲಿ ಯಾರ್ಯಾರು ಹೆಣ್ಣು ಮಕ್ಕಳಿದ್ದೀರೋ ಅವರೆಲ್ಲ ಹೆಣ್ಣು ಮಕ್ಕಳೇ. ಅದಕ್ಕೋಸ್ಕರ ಏನು ಅಂದರೆ, ಹೆಣ್ಣು ಮಕ್ಕಳು ಹುಟ್ಟಿರ್ತಕ್ಕಂಥವರೆಲ್ಲ ಶುಕ್ರನಿಂದ ಹುಟ್ಟೋದು, ಗಂಡು ಮಕ್ಕಳು ಹುಟ್ಟೋದೆಲ್ಲ ಶನಿಯಿಂದ. ಶನಿ ಚೆನ್ನಾಗಿದ್ರೇ ಗಂಡು ಮಕ್ಕಳಾಗೋದು, ಶುಕ್ರ ಚೆನ್ನಾಗಿದ್ರೇ ಹೆಣ್ಣು ಮಕ್ಕಳಾಗೋದು. ಇಬ್ಬರೂ ಚೆನ್ನಾಗಿಲ್ಲದ್ರೆ ಮಕ್ಕಳೇ ಆಗಲ್ಲ. ಅದಕ್ಕೋಸ್ಕರ ಆ ಪರಿವರ್ತನೆ ಆಗ್ತಕ್ಕಂಥ ಗುರುಬಲ, ಇವರಿಬ್ಬರಿಗೂ ಪರಿವರ್ತನೆ ಆಗ್ತಕ್ಕಂಥ ಅವಕಾಶವನ್ನು ಆ ಶುಕ್ರ ಕೊಟ್ಟಿದ್ದಂಗೆ ಎಷ್ಟೋ ಜನ ಈಗ ಇವತ್ತಿನ ದಿವಸ ವಿಚಾರ ಏನು ಮಾತಾಡಿದ್ವಿ, ಮದುವೆ ಆಗಿಲ್ಲ ಅಂತ. ಅದಕ್ಕೆ ನೀವು ಸಾಕ್ಷಿರೂಪವಾಗಿ ಆ ಕುದುರೆಯನ್ನು ತಗೊಂಬಂದು ಮನೆ ಇಟ್ಕೊಳ್ಳಿ ಅಂತ ನಾನು ಖಂಡಿತ ಹೇಳಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ಅನುಕೂಲ ಇರ್ಬೋದು, ಅನಾನುಕೂಲ ಇರ್ಬೋದು. ಎಷ್ಟೋ ಜನ ಕೋಟ್ಯಾಧೀಶ್ವರ ಆಗಿದ್ರೆ ಖಂಡಿತ ಇಟ್ಕೊಳ್ಳಿ, ಯಾಕೆಂದರೆ ನಿಮ್ಗೆ ದುಡ್ಡು ಕಾಸು ಐಶ್ವರ್ಯ ಇರ್ಬೋದು. ಕುದುರೆ ಕೊಂಡ್ಕೊಳ್ಳೋದನ್ನು ಸಾಧಾರಣವೇ, ಅಷ್ಟೆಷ್ಟು ದುಡ್ಡು ಕೊಟ್ಟು ಎಲ್ಲಿ ತೋಳೋಣ. ಅದಕ್ಕೋಸ್ಕರ ಅಂಥ ಕುದುರೆ ಇಟ್ಕೊಳ್ಳದೇ ಇದ್ರು ಕನಿಷ್ಠ ಪಕ್ಷ ಕುದುರೆಯನ್ನ ಶನಿ ರೂಪದಲ್ಲಿ ಇಟ್ಕೋಬೇಕು. ಹಾಗೆ ಹೇಗೆ ಇಟ್ಕೋಬೇಕು? ಕುದುರೆ ಕಾಲು, ಕುದುರೆ ಅಂದ್ರೇನು ಶುಕ್ರ, ಅದ್ರ ಕಾಲು ಕೆಳಗೆ ಹಾಕಿರೋ ಹಾರ್ಸ್ ಶೂ ಅಂದರೆ ಕೆಳಭಾಗದಲ್ಲಿ ಲಾಳ, ಕುದುರೆ ಲಾಳ ಬಂದು ಸಾಕ್ಷಾತ್ ಶನೇಶ್ವರನಂಶ. ಆ ದೋಷಗಳು ಅತಿ ಶೀಘ್ರದಲ್ಲಿ ನಿಧಾನವಾಗಿರೋ ನಿಮ್ಮ ಕೆಲಸಗಳು ವೇಗವಾಗುತ್ತೆ. ಅದಕ್ಕೆ ಒಂದೊಂದು ಮನೆ ಕುಟುಂಬಕ್ಕೆ ಎರಡೆರಡನ್ನ ಇಟ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂದರೆ, ಯು ಶೇಪಲ್ಲಿ ಪೂರ್ತಿಯಾಗಿ ಹೊರಭಾಗದಲ್ಲಿ ಹಾಕೋದಲ್ಲ, ಮನೆ ಒಳಭಾಗದಲ್ಲಿ ಹಾಕಬೇಕು. ಯು ಶೇಪಲ್ಲಿ ಅಂದ್ರೆ ಏನು? ಕುದುರೆ ಹಿಂಗೆ ಇಟ್ಕೊಂಡ್ರೆ ಶೂಸ್ ಅಂದರೆ ನಿಮ್ಮ ಮನೆ ಒಳಗೆ ಶುಕ್ರ ಇಳಿತಾ ಇದ್ದಾನೆ, ದೋಷಗಳೇನಿದ್ರು ಪರಿಹರಿಸ್ತಾನೆ. ಹೊರಭಾಗದಲ್ಲಿ ಆರ್ಚ್ ಶೇಪಲ್ಲಿ ಶನೇಶ್ವರನೇ ಆರ್ಚ್ ಶೇಪಲ್ಲಿ ತಾನೇ ಕೂತ್ಕೊಂತಾನೆ. ಆವಾಗ ಅವನು ಯೋಗ ಮುದ್ರೆಯಲ್ಲಿ ಕೂತ್ಕೊಂಡಾಗ ನಿಮ್ಮ ಮನೆ ಒಳಗೆ ದಾರಿದ್ರ್ಯವನ್ನು ಬಿಡೋದು. ಅಂದರೆ ನಿಧಾನವಾಗೋದೆಲ್ಲ ತಡಿತಾನೆ, ಬೇಗ ವ್ಯವಸ್ಥಾನೆ, ಬೇಗ ಆಗ್ತಕ್ಕಂಥ ದೋಷಗಳನ್ನೆಲ್ಲ ತಡಿತಾನೆ. ಅಂದರೆ ಹೊರಭಾಗದಲ್ಲಿ ಮನೆಯಲ್ಲಿರ್ತಕ್ಕಂಥವಳು ಅಕಸ್ಮಾತ್ ಏನಾದರೂ ಹೊರಗಡೆ ಲವ್ ಮಾಡ್ತಿದ್ದಾಳೆ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಇಟ್ಕೊಂಡು ಚೇಂಜ್ ಮಾಡಿಸ್ಬೇಕು. ಆ ಪರಿವರ್ತನೆಗೆ ಆಗ ಆ ಪರಿವರ್ತನಾ ಸ್ವರೂಪಕ್ಕೆ ಕುದುರೆಯನ್ನು ಹಾಕೋಬೋದು. ಆಗ ಮನೋಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಎಷ್ಟೋ ಮನೇಲಿ ತಮ್ಮ ಸ್ವಂತ ಮನೇಲಿ ಹಾಕ್ಕೊಳ್ಳೋಕ್ಕೆ ನೀವು ಒಂದೊಂದು ಮನೆ ಬಾಗಿಲ ಮೇಲೆ, ಅದಕ್ಕೆ ಮೇಲ್ಭಾಗದಲ್ಲಿ ವಾಸ್ಕಲ್ ಅಂತ ಕೇಳ್ತೀವಿ, ಆ ಭಾಗದಲ್ಲಿ ಶಿರೋದ್ಧಾರ ಅದ್ರ ಕೆಳಗೆ ಓಡಾಡ್ತಾ ಇದ್ದಾಗ ಈ ದೋಷಗಳು ಪರಿವರ್ತನೆ. ಮನೆ ಹೊರಗಡೆ ಹೋಗಲಿ ಬರ್ತಾ ಇರಲಿ. ಮನೆ ಹೆಂಗಸಿಗೆ ಯಾವತ್ತೂ ಅಡುಗೆ ಮಾಡ್ತಾನೇ ಇರ್ತಾಳೆ. ಪಾಪ ಅವಳು 24 ಗಂಟೆ ಅಡುಗೆ ಮನೇಲಿರೋದ್ರಿಂದ ಅವಳಿಗೆ ಸೊಂಟದ ನೋವು,
ದಿನಚರಣೆಗಳು, ನರಗಳು, ಇದೆಲ್ಲ ತೊಂದರೆಗಳು ಬರ್ತಕ್ಕಂಥದ್ದು ಶುಕ್ರನಿಂದನೇ. ಆ ಶುಕ್ರನೇ ಪ್ರತಿಯೊಬ್ಬನಿಗೂ ಪ್ಯಾರಲೈಸ್ ಸ್ಟ್ರೋಕ್ ಹೊಡಿಸೋದು ನೋಡಿ. ಶುಕ್ರ ಅಕಸ್ಮಾತ್ ಶನಿಯ ಜೊತೆನೇ ಕೂತ್ಕೊಂಡ್ಬಿಟ್ರೆ ಸ್ಟ್ರೋಕ್ ಗ್ಯಾರಂಟಿ. ಅವ್ರಿಗೆ ಹಣೆ ಬರದಲ್ಲಿ ಜಾಲಾಡಿದ್ರು ಕೊನೆ ಕಾಲಕ್ಕೆ ಸ್ಟ್ರೋಕ್ ಹೊಡೆಯೋದು ಗ್ಯಾರಂಟಿ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಆ ಸ್ಟ್ರೋಕ್ ಯಾಕೆ ಹೊಡೆಯುತ್ತೆ? ಶನಿಯಿಂದ, ನರದಿಂದ. ಅದಕ್ಕೋಸ್ಕರ ಆ ನರ ಡೆಡ್ ಆಗೋಕ್ಕೆ ಎಲ್ಲರಿಗೂ ಸಾಕ್ಷಿ ರೂಪ ಕಬ್ಬಣದ ರೂಪದಲ್ಲಿ ಪರಿವರ್ತನೆ. ಅದಕ್ಕೆ ಮಕ್ಕಳು ಅಕಸ್ಮಾತ್ ಕಳೆದೋದ್ರೆ, ಗಂಡಂದ್ರೆ ಅಕಸ್ಮಾತ್ ಮನೆ ಬಿಟ್ಟು ಹೊಟ್ಟೋದ್ರೆ ಎಲ್ಲಿದ್ದಾರೆ ಅಂತ ವೇರೆ ಬೋರ್ಡ್ಸ್ ಗೊತ್ತೇ ಆಗದೆ ಇದ್ದಾಗ ಇದಕ್ಕೆಲ್ಲ ಹೆಂಗೆ ಕಂಡುಹಿಡಿಯೋದು? ನಾನೇನು ಹೇಳ್ತಿದ್ದೆ, ಒಬ್ರು ಪರಿಹಾರ ಕೂಡ ಕೊಟ್ಟೆ. ಒಂದು ಕಬ್ಬಣದ ಬಕೆಟಲ್ಲಿ ಮೂಲಮಂತ್ರ ಇದೆ. ಆಗ ಕುದುರೆಯಲ್ಲಿ ಆಳವನ್ನು ಹಾಕಿ ನೀವು ಹಿಡಿದ್ರೆ 9 ದಿವಸದಲ್ಲಿ ಅವನು ಪತ್ತೆ ಆದರೂ ಆಗ್ತಾನೆ, ಇಲ್ಲ ಅವನಿರೋ ಸುಳಿವಾದರೂ ಸಿಗತ್ತೆ. ಖಂಡಿತ ಇದು ಸಿಗತ್ತೆ. ಅದಕ್ಕೋಸ್ಕರ ಇಂಥ ಒಂದು ಸಾಕ್ಷಿ ರೂಪ, ಇದೆಲ್ಲ ಹಾಸ್ಯಾಸ್ಪದ ಸತ್ಯ ರೂಪ. ಅದಕ್ಕೆ ಆ ಕುದುರೆ ಲಾಳದಲ್ಲಿರ್ತಕ್ಕಂಥ ಶಕ್ತಿ ಅಂದ್ರೆ ಹೊಸದಾಗಿ ಕುದುರೆ ಲಾಳ ತಂದ್ಬಿಡ್ಬಿಡಿಯಪ್ಪ ದಯವಿಟ್ಟು. ಕುದುರೆ ಚೆನ್ನಾಗಿ ಓಡಾಡಿರಬೇಕು, ಚೆನ್ನಾಗಿ ಓಡಿರಬೇಕು, ಸೌದೋಗಿರಬೇಕು ಆ ಕುದುರೆ ಲಾಳ. ಅದನ್ನು ಎರಡಾಗಿ ಒಂದೊಂದು ಮನೆ ಕುಟುಂಬಕ್ಕೆ ಎರಡಾಗಿ ತಗೊಂಬನ್ನಿ. ಮನೆ ಒಳಗೆ ಯು ಶೇಪಲ್ಲಿ ಹಾಕ್ಕೊಳ್ಳಿ, ಮನೆ ಹೊರಗಡೆ ಅದೇ ವಾಸ್ಕಲ್ಲಾಗಿ ಆ ಕಡೆ ಭಾಗದಲ್ಲಿ ಆರ್ಚ್ ಶೇಪಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಎರಡನ್ನ ಹಿಂಗೆ ಹಾಕ್ಕೊಂಡು ಆ ಕುದುರೆ ಲಾಳನ್ನು ಹೊಡಿತಿರೋ ಆವತ್ತಿಂದನೇ ಶುಕ್ರದೋಷ ಕಡಿಮೆ ಆಗತ್ತೆ. ಪರಿವರ್ತನಾ ಸ್ವರೂಪಕ್ಕೆ ನಿಧಾನವಾಗ್ತಿರೋ ಕೆಲಸ ಎಲ್ಲ ಬೇಗ ಆಗತ್ತೆ. ನಿಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಮದುವೆ ಆಗಿಲ್ಲ ಅನ್ನೋ ಚಿಂತೆ ಇರುತ್ತೆ, ಬೇಗ ಓಡಿಸ್ಬೋದು, ಬೇಗ ಮದುವೆ ಮಾಡಿಸ್ಬೋದು, ಸಂತೋಷ ಜೀವನವನ್ನು ಸಿಗುತ್ತೆ. ಶನೇಶ್ವರನು ದುಷ್ಟಚಟ ಅಂತ ಕೇಳಿದ್ನಲ್ಲ, ರಾವಣ ಎದೆ ಮೇಲೆ ಕಾಲಿಟ್ಟಲ್ಲ. ಅದಕ್ಕೆ ಈ ರೀತಿಯಾಗಿ ಶುಕ್ರ ಮತ್ತು ಶನಿಯ ಸಂಶ ಈ ಕುದುರೆ ಲಾಳ ಅಂತ ಈ ಮುಖಾಂತರ ತಿಳಿಸೋಕ್ಕೋಸ್ಕರನೇ ಆ ಕಾಲದಿಂದ ಸಾಕ್ಷಿ ರೂಪವಾಗಿ ಪ್ರತಿಯೊಬ್ಬ ಕ್ಷತ್ರಿಯ ಧರ್ಮದಲ್ಲಿ ಅವರವರ ಮನೆ ಬಾಗಿಲಲ್ಲಿ ಇದು ಹಾಕ್ತಾರೆ. ಇದಾದ್ಮೇಲೆ ಬಾಗಿಲು ಹೊರಗಡೆ ಏನಾಗ್ತಾರೆ, ಏನಾಯ್ತು ಅಂತ ನಾಳೆ ದಿವಸ ಜ್ಞಾನಫಲ ತಿಳಿಸ್ಕೊಳ್ಳೋಣ. ಇವತ್ತಿನ ಸಾಕ್ಷಿ ರೂಪಕ್ಕೆ ಇಷ್ಟೆಲ್ಲ ಒಳ್ಳೆಯದಾಯಿತು. ನಿಮ್ಮೆಲ್ಲರಿಗೂ ಪೂರ್ವಕವಾಗಿರ್ತಕ್ಕಂಥ ಜೀವನ ಚರಿತ್ರೆಯಲ್ಲಿ ಎಲ್ಲರ ಅಭಿವೃದ್ಧಿ ಆಗಲಿ. ಯಾವುದೇ ಕಾರಣಕ್ಕೂ ಸತ್ಯವನ್ನು ಸತ್ಯವದ್ದಾಗಿ ಹಿಡಿ ನಡೀಲಿ. ನಾವಿನ್ನೇನು ಆಶ್ರಮದ ಪ್ರಯಾಣಕ್ಕೆ ಹತ್ರ ಬರುತ್ತೆ ಅಂತ ಒಂದು ಆಶ್ರಮದ ಪ್ರಯಾಣ ಹತ್ರ ಬರುವಾಗ ಯಾತ್ರೆಯನ್ನು ಬೇಗ ಮುಗಿಸ್ಬೇಕು. ಯಾತ್ರೆಯನ್ನು ಮುಗಿಸೋಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆ ಆ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ? ನಾವೇನೋ ಯಾತ್ರೆ ನಾವು ಬರ್ತಾ ಇದ್ದೀವಿ ನಿಮ್ಮ ನೋಡ್ತೀವಿ ಅಂತಲ್ಲ, ಪ್ರಕೃತಿಯ ಲಯ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಉಳಿಸೋಕ್ಕೆ ಎಲ್ಲೋ ಒಂದು ಪ್ರಯತ್ನ. ಇದು ಏನು ಅಂದರೆ ಹಿಮಾಲಯ ಪರ್ವತದಿಂದ ಬಂದಿರತಕ್ಕಂಥ ಆದೇಶ. ಯಾರು ಬರಲಿ ಯಾರು ಬರದೇ ಇರಲಿ, ನಾನಂತೂ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಬಂದು ಪರಿಪೂರ್ಣವಾಗಿ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಆ ದೇವಾಲಯಗಳಲ್ಲಿ ಎಲ್ಲ ಮಠಾಧೀಶ್ವರರ ಒಂದು ಸಹಕಾರ, ಎಲ್ಲ ಗುರು ಹಿರಿಯರ ಸಹಕಾರ, ಎಲ್ಲ ದೊಡ್ಡ ಹಿರಿಯ ಮಕ್ಕಳಾಗಿರ್ತಕ್ಕಂಥವ್ರು ಎಲ್ಲರ ಸಹಕಾರ, ಆ ಭಗವಂತನ ಅನುಗ್ರಹದಿಂದ ನೀವೆಲ್ಲ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪಂ ನಮಸ್ತೆ. ಸಾಯಂಕಾಲ ದೀಪವನ್ನು ಮುಹೂರ್ತವನ್ನು ಒಂದು ಇಟ್ಟಿದ್ದೀನಿ. ಆ ಮುಹೂರ್ತದಲ್ಲಿ ನೀವೆಲ್ಲರೂ ದೀಪ ಹಚ್ಚಬೇಕು. ಏಕಕಾಲದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದೇ ಸಲಿಗೆ ಲೈಟ್ಸ್ ಅಂದರೆ ಆ ಲೈಟ್ಸ್ ಹಾಕಬೇಕು. ಅಂದರೆ ಎಲ್ಲರೂ ದೀಪವನ್ನು ಹಚ್ಚಬೇಕು. ಒಂದು ಮನೆ ಕುಟುಂಬಕ್ಕೆ 5 ಹಣತೆಗಳು. ಅದಕ್ಕೋಸ್ಕರ ಮಣ್ಣಿನ ಹಣತೆಗಳನ್ನು ದಯವಿಟ್ಟು, ಮಣ್ಮೆಯ ಪಾತ್ರೆಗಳನ್ನ ಮಾಡ್ತಕ್ಕಂಥ ಕುಂಬಾರರು ದಯವಿಟ್ಟು ಎಲ್ಲರೂ ಸಹಕರಿಸಿ ಎಷ್ಟು ಬೇಕೋ ಅಷ್ಟು ಒಂದೊಂದು ಪರಿಪೂರ್ಣವಾಗಿ ಇಷ್ಟಿಷ್ಟು ಮಣ್ಣಿನ ಹಣತೆಗಳನ್ನು ಮಾಡ್ಕೊಳ್ಳಿ. 5 ಎಣ್ಣೆಗಳನ್ನು ಬೆರಕೆ ಮಾಡ್ಕೋಬೇಕು. 5 ಎಣ್ಣೆಗಳು ಅವರವ್ರ ಮನೆಯಿಂದ, ಒಂದು ಮನೆ ಕುಟುಂಬದಿಂದ ಆ ದೀಪವನ್ನು ಹಚ್ಚಿ ಆ ದೇವಾಲಯಕ್ಕೆ ಬರಬೇಕು. ಅದಕ್ಕೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಅವರವರ ಕ್ಷೇತ್ರದಲ್ಲಿ ಅವರವರ ದೇವಸ್ಥಾನ, ಆ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥದ್ದು ತಾಲೂಕಿನ ಗ್ರಾಮದಲ್ಲಿ ಎಲ್ಲರೂ ಸಹಕರಿಸಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ಸ್ವಾರ್ಥಗಳಿಲ್ಲ. ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಯಾವುದೇ ರಾಜಕೀಯ ಬೆಂಬಲಗಳನ್ನ ಇಟ್ಕೋಬೇಡಿ, ಯಾವ ಕಾಲಕ್ಕೂ ಗೊಂದಲಗಳನ್ನ ಇಟ್ಕೋಬೇಡಿ. ಎಲ್ಲರೂ ಸಹಕರಿಸಿ ಎಲ್ಲರೂ ಉದ್ಧಾರ ಆಗೋಕ್ಕೋಸ್ಕರನೇ ಈ ಲೋಕವನ್ನು ಸಮಸ್ತ ಸುಖಿನೋ ವರದಾಗಿ ಇಡಬೇಕು ಅಂತ ನಾವೆಲ್ಲ ಏನು ಹೇಳಬೇಕು, ಪ್ರತಿನಿತ್ಯದಂತೆ ಹೇಳೋ ಥರ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಈ ಶುಕ್ರ ದೋಷವನ್ನ ಪರಿಹರಿಸ್ಕೊಳ್ಳೋ ಒಂದು ಗುಟ್ಟು ಕುದುರೆಯ ಲಾಳದಲ್ಲಿ ಅಡಗಿದೆ ಅಂತ ಜ್ಞಾನಫಲ ವಿಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದಿನಂತೆ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಹೊಸದೊಂದು ಮಾಹಿತಿ ಇನ್ನಷ್ಟು ಕಲಿಯಕ್ಕೆ ಸಿಗತ್ತೆ. ಸರಿಯಾಗಿ 9 ಗಂಟೆಗೆ ಭೇಟಿಯಾಗೋಣವಾ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ಹೋಗಿ ಬರ್ತೀವಿ. ನಮಸ್ಕಾರ.